ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಕೆಪಿಸಿಸಿಯ ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಅವರು ಈಗಾಗಲೇ ಆಯ್ಕೆಯಾಗಿದ್ದಾರೆ. ಜೊತೆಗೆ ಅವರ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೂ ದಿನಾಂಕವು ನಿಗದಿಯಾಗಿದೆ. ಹಾಗಾದರೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದು ಹೇಗೆ BK ಹರಿಪ್ರಸಾದ್ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರಮುಖವಾಗಿ ನಾಯಕತ್ವ ಬದಲಾವಣೆ ಚರ್ಚೆ ಇದ್ದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು 2 ಸ್ಥಾನವನ್ನು ಹೊಂದಿದ್ದಾರೆ. DCM ಪದವಿಯ ಜೊತೆಗೆ PCC ಅಧ್ಯಕ್ಷರು ಕೂಡ ಅವರಾಗಿದ್ದಾರೆ. ಆ ಕಾರಣಕ್ಕಾಗಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಚರ್ಚೆಗಳು ರಾಜ್ಯದಲ್ಲಿ ಹುಟ್ಟುಕೊಂಡಿತ್ತು. ಈಗ CM ಸ್ಥಾನವೇ ಬದಲಾಗಿದೆ. DK ಶಿವಕುಮಾರ್ CM ಆಗಿದ್ದಾರೆ. ಹಾಗೆ ಅಧ್ಯಕ್ಷ ಸ್ಥಾನವನ್ನು ಯಾರಿಗೆ ಕೊಡಬೇಕು ಹಾಗಿದ್ರೆ ಅನ್ನುವಂಥ ಚರ್ಚೆಗಳು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು, ಪ್ರಸ್ತುತತೆಯನ್ನು ಕೂಡ ಪಡ್ಕೊಳ್ತಾ ಇತ್ತು. ಜೊತೆಗೆ ಪ್ರಬಲ ಪೈಪೋಟಿಯಾಗಿದ್ದಂಥವರು ಸತೀಶ್ ಜಾರಕಿಹೊಳಿ ಮೇಲಿಂದ ಮೇಲೆ ಹೇಳ್ತಾ ಇದ್ರು 2028ಕ್ಕೆ ನಾನು CM ಆಕಾಂಕ್ಷಿ ಅನ್ನೋದನ್ನು. ಜೊತೆಗೆ 2028ಕ್ಕೂ ಮೊದಲು ಪಕ್ಷದ ಚುಕ್ಕಾಣಿಯನ್ನು ಹಿಡಿಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಸತೀಶ್ ಜಾರಕಿಹೊಳಿಯವರು ಹೊಂದಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು. ಹೈಕಮಾಂಡ್ ನಾಯಕರ ಮುಂದೆ ತನ್ನ ಬೇಡಿಕೆ ಏನಿದೆ, ತನ್ನ ಆಕಾಂಕ್ಷೆ ಏನಿದೆ ಅನ್ನೋದನ್ನು ಅಲ್ಲಿ ಹೇಳುವಂಥ ಕೆಲಸವನ್ನು ಮಾಡ್ತಾಯಿದ್ರು. PCC ಅಧ್ಯಕ್ಷ ಸ್ಥಾನವೂ ಕೂಡ ಬೇಕು, ಜೊತೆಗೆ ಸಚಿವ ಸ್ಥಾನವೂ ಕೂಡ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿಯವರು ಅವರ ಒಂದು ಅಭಿಪ್ರಾಯವನ್ನು ಹೊಂದಿದ್ರು. ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಬಿಡೋದಕ್ಕೆ ಸಿದ್ಧರಿರಲಿಲ್ಲ. 2 ಹುದ್ದೆಯನ್ನು ನೀವು ಹೇಗೆ DK ಶಿವಕುಮಾರ್ ಕೊಟ್ಟಿದ್ರು, ಅದೇ ರೀತಿಯಾಗಿ ನನಗೂ ಕೂಡ 2 ಹುದ್ದೆಯನ್ನು ಕೊಡಿ ಅನ್ನುವಂಥ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾಯಿದ್ರು. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಸ್ಪಷ್ಟವಾಗಿತ್ತು, ತಮ್ಮ ನಿಯಮ ಏನಿದೆ ಆ ಒಂದು ನಿಯಮದಲ್ಲಿ ಯಾವುದೇ ಕಾರಣಕ್ಕೂ ನಾವು ಸಡಿಲಿಕೆಯನ್ನು ಮಾಡೋದಿಲ್ಲ. ಹೀಗೆ ಮಾಡ್ತಾ ಹೋದರೆ ಇದು ನಿಯಮ ಮಾಡಿ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ. ಅದು AICCಗೆ ಸಾಕಷ್ಟು ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಒಂದು ರಾಜ್ಯದಲ್ಲೇನಾದರೂ ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಈ ಒಂದು ನಿಯಮವನ್ನು ಸಡಿಲಿಕೆ ಮಾಡಿದ್ರೆ ಅದು ಬೇರೆ ಬೇರೆ ರಾಜ್ಯದಲ್ಲೂ ಮುಂದುವರಿಯುತ್ತೆ. ಬೇರೆ ಬೇರೆ ರಾಜ್ಯದ ನಾಯಕರು ಕೂಡ AICCಯ ಮುಂದೆ ಅದೇ ರೀತಿಯ ವಾದವನ್ನು ಮಂಡಿಸ್ತಾರೆ ಅನ್ನುವಂಥ ಲೆಕ್ಕಾಚಾರವನ್ನು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಹೊಂದಿದ್ರು. ಕಡ್ಡಿ ತುಂಡಾದಂತೆ ಸತೀಶ್ ಜಾರಕಿಹೊಳಿಯವರಿಗೆ ಸ್ಪಷ್ಟಪಡಿಸಿದರು, ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ಮತ್ತು KPCC ಅಧ್ಯಕ್ಷ ಸ್ಥಾನವನ್ನು ಕೊಡೋದಿಲ್ಲ, ಯಾವುದರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿ ಅನ್ನುವಂಥ ರೀತಿಯಲ್ಲಿ ಹೇಳಿದರು. ಜೊತೆಗೆ DK ಶಿವಕುಮಾರ್ CM ಆದಂಥ ಸಂದರ್ಭದಲ್ಲಿ ಪ್ರಬಲವಾಗಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂಥವರು ಹರಿಪ್ರಸಾದ್ ಸಹ ಹೌದು. BK ಹರಿಪ್ರಸಾದ್ ಅವರನ್ನು ಗೃಹ ಸಚಿವರನ್ನಾಗಿ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳು ಕೂಡ ಇತ್ತು. ಜೊತೆಗೆ ಸಿದ್ದರಾಮಯ್ಯನವರೊಂದಿಗೆ ಕಳೆದ 5-6 ತಿಂಗಳಿಂದ ಅವರು ಆಪ್ತತೆಯನ್ನು ಹೊಂದಿದ್ರು. ಜೊತೆಗೆ ಅವರೊಂದಿಗೆ ನಿಕಟವಾಗಿ ಸಂಪರ್ಕವನ್ನು ಕೂಡ ಹೊಂದಿದ್ರು. ಸಿದ್ದರಾಮಯ್ಯನವರು ಸಹ ಹರಿಪ್ರಸಾದ್ ಅವರನ್ನು ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಇಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು. ಇಲ್ಲಿ ಪ್ರಶ್ನೆ ಇರುವಂಥದ್ದು, DK ಶಿವಕುಮಾರ್ ಅವರನ್ನು CM ಮಾಡಿದಂಥ ಸಂದರ್ಭದಲ್ಲಿ PCCಗೆ ಯಾರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು? ಆ ಸಾಮರ್ಥ್ಯ ಹೊಂದಿರುವಂಥವ್ರು ಯಾರು? ಸತೀಶ್ ಜಾರಕಿಹೊಳಿ ಯಾವುದೇ ಕಾರಣಕ್ಕೂ ನಾನು ಸಚಿವ ಸ್ಥಾನವನ್ನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಸತೀಶ್ ಜಾರಕಿಹೊಳಿಗೂ ಕೂಡ KPCC ಅಧ್ಯಕ್ಷ ಸ್ಥಾನವನ್ನು ಕೊಡೋದಕ್ಕಾಗೋದಿಲ್ವಲ್ಲ, ಯಾರನ್ನು ಮಾಡಬೇಕು ಅನ್ನುವಂಥ ಚರ್ಚೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಕತೆಗಳನ್ನು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಒಪ್ಪದೇ ಹೋದರೆ ಸಂತೋಷ್ ಲಾಡ್ ಅವರನ್ನು ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಅಥವಾ ಅವರನ್ನು ಮಾಡಬಹುದು ಅನ್ನುವಂಥ ಅಭಿಪ್ರಾಯವನ್ನು ಸಿದ್ದರಾಮಯ್ಯನವರು ಕೂಡ ಸಲ್ಲಿಕೆ ಮಾಡಿದರು ಹೈಕಮಾಂಡ್ ಮುಂದೆ ಅನ್ನುವಂಥದ್ದು ಈಗ ಗೊತ್ತಾಗ್ತದೆ. ಬಹುತೇಕವಾಗಿ ಇದು ಸತ್ಯವೂ ಹೌದು. ಸಂತೋಷ್ ಲಾಡ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರೆ ಯುವಕರನ್ನು ಸೆಳೀಬಹುದು. ಕಾರ್ಮಿಕ ಸಚಿವನಾಗಿ ಅವರು ಒಳ್ಳೆಯ ರೀತಿಯ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸಚಿವ ಸ್ಥಾನ ಈಗ ಕೊಡದೆ ಹೋದರೆ ಅವರನ್ನು PCC ಅಧ್ಯಕ್ಷರನ್ನಾಗಿ ಮಾಡ್ಬೋದು. ಯುವಕರನ್ನ ಸೆಳೆಯುವಂಥ ತಾಕತ್ತಿದೆ, ಅಷ್ಟೇ ಬುದ್ಧಿವಂತರು, ಮಾಧ್ಯಮಗಳ ಮುಂದೆ ಪಕ್ಷವನ್ನು ಪ್ರಬಲವಾಗಿ ಅವರು ಡಿಪೆಂಡ್ ಮಾಡ್ಕೊಳ್ತಾರೆ, ಪಕ್ಷದ ಸಿದ್ಧಾಂತವನ್ನು ಭಾಳ ಚಾಚು ತಪ್ಪದೆ ಪಾಲಿಸುವಂತಹ ವ್ಯಕ್ತಿ ಅನ್ನುವಂಥ ರೀತಿಯಲ್ಲಿ ಅವರ ಹೆಸರು ಕೂಡ ಚರ್ಚೆ ಆಗುತ್ತೆ. ಜೊತೆಗೆ ಇಷ್ಟೆಲ್ಲ ಆದಂಥ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರನ್ನು ಸಚಿವರನ್ನಾಗಿ ಮಾಡಬೇಕಾ ಅಥವಾ PCC ಹುದ್ದೆಯನ್ನು ಕೊಟ್ಟರೆ ಹೇಗೆ ಅನ್ನುವಂಥ ಚರ್ಚೆಗಳು ಕೂಡ ಮುನ್ನೆಲೆಗೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಯಾವಾಗ ಸಂತೋಷ್ ಲಾಡ್ ಹೆಸರನ್ನು ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಅಲ್ಲಿ ಇನ್ನೊಂದು ಪ್ರಶ್ನೆಯೂ ಕೂಡ ಹುಟ್ಟುಕೊಳ್ಳುತ್ತೆ. ಸಂತೋಷ್ ಲಾಡ್ ಈ ಹಿಂದೆ ಅನ್ಯ ಪಕ್ಷದಿಂದ ಕಾಂಗ್ರೆಸ್ಗೆ ವಲಸೆ ಬಂದವರು ಅನ್ನುವಂಥ ಚರ್ಚೆ ಆಗತ್ತೆ. ಆ ಕಾರಣಕ್ಕಾಗಿ DK ಶಿವಕುಮಾರ್ CM ಇದ್ದಂಥ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರನ್ನು PCC ಅಧ್ಯಕ್ಷರನ್ನಾಗಿ ಮಾಡೋದು ಬೇಡ ಅನ್ನುವಂಥ ಅಭಿಪ್ರಾಯವೂ ಕೂಡ ಅಲ್ಲಿ ಬರುತ್ತೆ. ಕೊನೆಯದಾಗಿ ಸಿದ್ದರಾಮಯ್ಯನವರು BK ಹರಿಪ್ರಸಾದ್ ಅವರನ್ನು ಮಾಡಬಹುದು, ಅವರನ್ನು ಮಾಡಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಸೂಚಿಸ್ತಾರೆ. ಇಲ್ಲಿ ಸ್ಪಷ್ಟ ಆಗತ್ತೆ, ಸತೀಶ್ ಜಾರಕಿಹೊಳಿಯವರನ್ನು PCC ಅಧ್ಯಕ್ಷರನ್ನಾಗಿ ಮಾಡಿದ್ರೆ BK ಹರಿಪ್ರಸಾದ್ ಅವರನ್ನು ಮೊದಲ
ಏನು ಸಚಿವರನ್ನಾಗಿ 13 ಜನರನ್ನು ನೇಮಕ ಮಾಡಲಾಗಿದ್ದಲ್ಲ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ, ಆ ಮೊದಲನೇ ಬಾರಿಗೆ ಅವರನ್ನು ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಬೇಕು ಅನ್ನುವಂಥ ಚರ್ಚೆಗಳು ಕೂಡ ಇರುತ್ತೆ. ಆದರೆ ಅದು ಅಂತಿಮವಾಗಿ ಕೊನೆಯ ಹಂತದಲ್ಲಿ ಬದಲಾಗುತ್ತೆ. ಹರಿಪ್ರಸಾದ್ ಅವರನ್ನು PCC ಅಧ್ಯಕ್ಷರನ್ನಾಗಿ ಮಾಡೋದು, ಸಚಿವ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಕೊಡೋದು ಅಂತ. ಇದರಲ್ಲಿ ಬೇರೆ ಬೇರೆ ಉದ್ದೇಶವೂ ಕೂಡ ಇದೆ. ಅಹಿಂದವನ್ನು ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಕಾಪಾಡಿಕೊಂಡು ಆ ಒಂದು ಸಿದ್ಧಾಂತವನ್ನು ಅನುಸರಿಸ್ಕೊಂಡು ಬಂದಿದ್ರಲ್ಲ, ಅದಕ್ಕೆ ಸೂಕ್ತವಾಗಿರುವಂಥ ವ್ಯಕ್ತಿ BK ಹರಿಪ್ರಸಾದ್. ಜೊತೆಗೆ BK ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ. ಪಾರ್ಟಿ ಮ್ಯಾನ್, ಪಕ್ಷ ಹೇಳಿದಂಥ ಕೆಲಸವನ್ನು ಚಾಚು ತಪ್ಪದೆ ಮಾಡುವಂಥವ್ರು, ಸೋನಿಯಾ ಗಾಂಧಿಯ ಪರಮಾಪ್ತ. ಈ ಹಿಂದೆ 18ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥವರು, ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಘಟನೆ ಮಾಡಿ ಅನುಭವ ಇದೆ. ಇಂಥ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ CM ಆಗುವಂಥ ಆಗಿರುವಂಥ ಕಾಲಘಟ್ಟದಲ್ಲಿ ಹರಿಪ್ರಸಾದ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಪಕ್ಷವನ್ನು ಬೆಳೆಸ್ಬೋದು, ಪಕ್ಷವನ್ನು ಸೈದ್ಧಾಂತಿಕವಾಗಿ ಒಂದು ಹಂತಕ್ಕೆ ಉತ್ತಮವಾಗಿ ಸಂಘಟನೆಯನ್ನು ಮಾಡಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಸಿದ್ದರಾಮಯ್ಯರು ಕೊನೆಯದಾಗಿ ಹರಿಪ್ರಸಾದ್ ಅವರನ್ನು ಸೂಚಿಸ್ತಾರೆ. ಹರಿಪ್ರಸಾದ್ ಏನು ಸಚಿವ ಆಕಾಂಕ್ಷಿ ಆದರೂ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅನ್ನೋಂಥ ಪಟ್ಟನ್ನು ಅವ್ರು ಹಿಡಿದಿರಲಿಲ್ಲ. ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೂಡ ಅವರು ಕೇಳಿರಲಿಲ್ಲ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಹರಿಪ್ರಸಾದ್ ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ. ಹರಿಪ್ರಸಾದ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹಾಕತ್ತೆ. 2028ರ ಚುನಾವಣೆಗೆ ಒಕ್ಕಲಿಗರ ಮತವನ್ನು DK ಶಿವಕುಮಾರ್ ಸೆಳೆಯಬಹುದು. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಯಾವ ರೀತಿಯಾಗಿ ಚುನಾವಣೆಯಲ್ಲಿ ಅವರ ಪಾತ್ರವನ್ನು ನಿರ್ವಹಿಸ್ತಾ ಇದ್ರಲ್ಲ, ಆ ಪಾತ್ರವನ್ನು ಸಿದ್ದರಾಮಯ್ಯನವರ ಜೊತೆಗೆ PCCಯ ಅಧ್ಯಕ್ಷರಾಗಿ ಹರಿಪ್ರಸಾದ್ ಅವರು ನಿಭಾಯಿಸಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಯೋಚನೆಯನ್ನು ಮಾಡುತ್ತೆ. ಆ ಎಲ್ಲ ಲೆಕ್ಕಾಚಾರದ ಕಾರಣಕ್ಕಾಗಿ PCCಯ ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಅವರನ್ನು ನೇಮಕ ಮಾಡಲಾಗಿದೆ. ಈಗ ಜೂನ್ 21ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ PCCಯ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಪದಗ್ರಹಣವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಅದ್ದೂರಿಯಾಗಿರುವಂಥ ಕಾರ್ಯಕ್ರಮವನ್ನು ಮಾಡೋದಕ್ಕೆ KPCCಯಿಂದಲೇ ಸಿದ್ಧತೆಯೂ ಕೂಡ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.